ಹಾಯ್ ಹಲೋ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಸಂದೀಪ್. ಇವತ್ತು ನಾನು ಬೆಳಗ್ಗೆನ ಎದ್ದ ಅಂಗಳ ಗುಡಿಸಿ ರಂಗೋಲಿ ಎಲ್ಲ ಬಿಟ್ಟು ಇಲ್ಲೇ ಸ್ವಲ್ಪ ಹೂವೆಲ್ಲ ಆಗಿದ್ದು ಅದನ್ನು ನೋಡಕ್ಕೆ ಬಂದಿದ್ನು. ಸೊ ಹೂ ಕೀಳಿ ಸ್ವಲ್ಪ ಮಾಲೆ ಅದು ಮಾಡಿ ದೇವರಿಗೆ ಹಾಕ್ಬೇಕಂಥೇಳಿ ನೋಡಾತಿದ್ನು. ಇಲ್ಲಿ ನೋಡ್ರಿ ಒಂದು ದಾಸವಾಳ ಬಿಟ್ಟೈತಿ. ಇವತ್ತು ಜಾಸ್ತಿ ದೇವ್ರಿಗೆ ಹಾಕಕ್ಕೆ ಹೂವಿಲ್ಲ. ಸೊ ಅವ ತೊಗೊಂಡು ಮಾಲೆ ಮಾಡಿ ಹಾಕ್ಬೇಕಂತ ಅಂದ್ಕೊಂಡಿನು. ಬೆಳಗ್ಗೆ ಹಿಂಗೆ ಗ್ರೀನರಿ ನೋಡೋಕೆ ಭಾಳ ಇಷ್ಟ ಆಗ್ತೈತಿ. ಇವಾಗ ನಾನು ಸ್ವಲ್ಪ ನಮ್ಮ ಚಿಕ್ಕೂಗೆಲ್ಲ ರೆಡಿ ಮಾಡಿ ದೇವ್ರ ಪೂಜೆ ಎಲ್ಲ ಮಾಡಿ ನಾಷ್ಟಕ್ಕೆ ನಾನು ಇವತ್ತು ಉಪ್ಪಿಟ್ಟು ಪ್ರಿಪೇರ್ ಮಾಡಿದ್ನು. ಸೊ ನಾಷ್ಟ ಮಾಡೋಣ ಬರ್ರಿ ಎಲ್ಲರೂ. ನಾನು ನಾಷ್ಟ ಮಾಡೋದ್ರೊಳಗಾಗಿ ಚರಿನೂ ಇದ್ದಿದ್ಲು. ಸೊ ಆಕೆಗೆ ಸ್ವಲ್ಪ ಆಟ ಆಡಿಸಿ ಆಕೆಗೆ ರೆಡಿ ಮಾಡಿಸಿ ಆಕೆಗೂ ನಾಷ್ಟ ಮಾಡಿಸಿ ಆಮೇಲೆ ನಾನು ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡಿದ್ದೆಲ್ಲ ಪಾತ್ರೆ ಹಂಗೆ ಬಿದ್ದಿದ್ದು ಅದನ್ನು ವಾಶ್ ಮಾಡಿ ಆಮೇಲೆ ಲಂಚ್ ಪ್ರಿಪೇರ್ ಮಾಡ್ಬೇಕಂಥೇಳಿ ನಾನು ಡೈಲಿ ಹಂಗೆ ಮಾಡ್ತೇನೆ. ಸೊ ಅದಕ್ಕಾಗಿ ಇವಾಗ ಪಾತ್ರೆ ವಾಶ್ ಮಾಡೋಕ್ಕೆ ಹೊಂಟೀನು. ಇವಾಗ ಪಾತ್ರೆ ಎಲ್ಲ ವಾಶ್ ಮಾಡಿದ್ದಾದಮೇಲೆ ಅಲ್ಲೇ ಕಟ್ಟಿ ಎಲ್ಲ ವಾಶ್ ಮಾಡಿ ನಾನು ಆಮೇಲೆ ಚೆನ್ನಾಗಿ ಕೈ ತೊಳ್ಕೊಂಡೆ. ಇವಾಗ ಲಂಚ್ ಪ್ರಿಪೇರ್ ಮಾಡೋಕೆ ಎಲ್ಲ ಪ್ರಿಪೇರ್ ಮಾಡಿ ಇಟ್ಕೋಬೇಕು ಅಂಥೇಳಿ ಪಲಾವ್ ಮಾಡಿಬಿಡಬೇಕು. ಇವತ್ತು ಸಂತೆ ಇರೋದ್ರಿಂದ ಪಲಾವ್ ಮಾಡಿ ಮಜ್ಜಿಗೆ ಆಮೇಲೆ ಕೋಸಂಬರಿ ಮಾಡಿಬಿಡ್ಬೇಕಂಥೇಳಿ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿ ಇಟ್ಕೊಳತ್ತಿದ್ನು. ಇವಾಗ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿ ಇಟ್ಕೊಳ್ಳೋದ್ರೊಳಗಾಗಿ ನಂದು ವಾಷಿಂಗ್ ಮಿಷಿನು ಆಫ್ ಆಗಿತ್ತು. ಸೊ ಅದಕ್ಕೆ ಒಣಗಿ ಹಾಕಿ ಬರ್ಬೇಕಂಥೇಳಿ ನಾನು ಬಕೆಟ್ ತೊಗೊಂಡು ಹೊಂಟಿದ್ನು. ಇವಾಗ ನಾನು ಪಲಾವ್ ರೆಡಿ ಮಾಡ್ಕೊಳತ್ತಿದ್ನು ಮಧ್ಯಾಹ್ನ ಲಂಚಿಗೆ. ಸೊ ಪಲಾವ್ ಎಲ್ಲ ರೆಡಿ ಮಾಡಿಟ್ಟ ಸಂತಿಗೆ ಹೋದರೆ ಈಸಿ ಆಗ್ತೈತಿ, ಬಂದು ಊಟ ಮಾಡಿದ್ರೆ ಆಗ್ತೈತಿ ಅಂಥೇಳಿ ಇವಾಗ ಹೆಂಗಿದ್ರು ಚರಿ ಮಕ್ಕೊಂಡಿದ್ಲು. ಸೊ ಆಕಿನೂ ನಾಷ್ಟ ಮಾಡಿ ಸ್ವಲ್ಪ ಆಟ ಆಡೆಲ್ಲ ಮಕ್ಕೊಂಡಿದ್ಲು. ಅದಕ್ಕಾಗಿ ಲಂಚನ್ನ ರೆಡಿ ಮಾಡಿಟ್ಟ ಸಂತಿಗೆ ಹೋಗಿ ಬರೋ ಅಷ್ಟೊತ್ತರೊಳಗಾಗಿ ನಾನು ಮತ್ತು ನಮ್ಮ ಚಿನ್ನ ಇಬ್ಬರು ಬಂದು ಊಟ ಮಾಡಿದ್ರೆ ಆಯಿತು ಅಂಥೇಳಿ ರೆಡಿ ಮಾಡಿಟ್ಟ ಹೋಗಿಬಿಡ್ತೇನು. ಇಲ್ಲಾಂದ್ರೆ ಬಂದು ರೆಡಿ ಮಾಡಿ ಊಟ ಮಾಡೋದ್ರಾಗಾಗಿ ಲೇಟ್ ಆಗ್ತೈತಿ. ಅದಕ್ಕೆ ಮತ್ತು ಇನ್ನೊಂದು ಏನಂದ್ರೆ ನಮ್ಮ ಚರಿ ಮಕ್ಕೊಂಡಾಗ ನಾನು ಅಡುಗೆ ಎಲ್ಲ ಆಲ್ಮೋಸ್ಟ್ ಪ್ರಿಪೇರ್ ಮಾಡೋಕ್ಕೆ ಟ್ರೈ ಮಾಡ್ತೇನೆ. ಹಂಗೆ ಬೇರೆ ಕೆಲಸಗಳು ಇರ್ತಾವಲ್ಲ ಅದಕ್ಕೆ ಬೇರೆದೇನಾದ್ರೆ ಕ್ಲೀನಿಂಗ್ ಅದು ಇದು ಆದರೆ ಚರಿನ ಎತ್ಕೊಂಡು ಸೈಡಿಗೆ ಕುಣ್ಸ್ಕೊಂಡು ಕ್ಲೀನ್ ಅದು ಮಾಡ್ಬೋದು. ಆದ್ರೆ ನಮ್ಮ ಅಡುಗೆ ಹೆಂಗೈತಿ ಬಡ್ಸನ್ ಕಟ್ಟಿ ಮ್ಯಾಗ ಮಾಡ್ತೇನಲ್ಲ. ಸೊ ಅದಕ್ಕೆ ಆಕೆ ಕಾಲು ಹತ್ರ ಬಂದು ಕಾಲು ಜಗ್ಗೋದು ಡ್ರೆಸ್ ಜಗ್ಗೋದು ಅದು ಮಾಡ್ಕೊತ ನಿಂತು ಬಿಡ್ತಾಳು. ಆವಾಗ ನನಗೆ ಈ ಕಡೆ ಅಡುಗೆ ಕಡೆ ಲಕ್ಷ ಹೋಗಂಗಿಲ್ಲ. ಆಮೇಲೆ ಆಕಿನೂ ಮತ್ತು ಕಟ್ಟಿ ಮ್ಯಾಗ ಕುಣ್ಸ್ಕೊಂಡು ಮಾಡ್ಬೇಕಂದ್ರೆ ಇವಾಗ ಗಪ್ ಕುಂಡಂಗಿಲ್ಲಕ್ಕೆ ಬಂದು ಎಳೆಯೋದದು ಮಾಡ್ತಾಳು. ಮೊದಲಾದ್ರೆ ಸುಮ್ಮ ಕೂಡ್ತಿಳು, ಆದರೆ ಇವಾಗ ಸುಮ್ಮ ಒಟ್ಟ ಕುಂಡಂಗಿಲ್ಲಕ್ಕೆ ಅದನ್ನು ಹಿಡ್ಜಗು ಇದನ್ನು ಹಿಡ್ಜಗು ಮಾಡ್ಕೊತಿರ್ತಾಳು. ಹಂಗೆ ಸಣ್ಣ ಹುಡುಗರ ದೊಡ್ಡವ್ರು ಆದಂಗೆ ತಿಳುವಳಿಕೆ ಬಂದಂಗೆ ಸ್ವಲ್ಪ ಕಾಡೋರನ. ಹಾಗಾಗಿ ಸ್ವಲ್ಪ ಆಕಿ ಮಕ್ಕೊಂಡಾಗಣ ಆಲ್ಮೋಸ್ಟ್ ಕೆಲಸ ಮುಗ್ಸೋಕೆ ಟ್ರೈ ಮಾಡಿರ್ತೇನು.
ನಾನು ಮಜ್ಜಿಗೆ ಎಲ್ಲ ಮಾಡಿ ಅನ್ನಕ್ಕೆ ಕುಕ್ಕರ್ ಹಚ್ಚಿ ಇವಾಗ ಅಲ್ಲೇ ಕ್ಲೀನ್ ಮಾಡ್ಕೊಂಡು ಬಿಡ್ತೇನೋ ಅವಾಗನ. ಇಲ್ಲಾಂದ್ರೆ ಒಮ್ಮೆ ಮಾಡ್ಕೋತ ಕೊಡೋದಾದ್ರೆ ಕಿಚನು ಕ್ಲೀನ್ ಇರೋಂಗಿಲ್ಲ ಸರಿಯಾಗಿ. ಆಮೇಲೆ ಅದು ಇರಿಟೇಟ್ ಆಗ್ತೈತೆ ರೀ. ಮನ್ಯಾಗ ಏನಾರೇ ಹೊಲಸಿದ್ರೆ ಒಂಥರ ಇರಿಟೇಟ್ ಆಗಕ್ಕೆ ಚಲೋ ಆಗ್ತೈತಿ. ಅದಕ್ಕಾಗಿ ನಾನು ಅವಾಗ ಎಲ್ಲ ಅಡುಗೆ ಮಾಡಿದ ತಕ್ಷಣ ಕ್ಲೀನ್ ಮಾಡ್ಕೊಂಡು ಬಿಡ್ತೇನೋ. ಆಮೇಲೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಪಾತ್ರೆ ಎಲ್ಲ ವಾಶ್ ಮಾಡಿಟ್ಟಿದ್ನಲ್ಲ ಅವೆಲ್ಲ ಇವಾಗ ಹಚ್ಕೊಳತ್ತಿದ್ನು. ಆಮೇಲೆ ಲಂಚ್ ತಯಾರು ಮಾಡೋಕೆ ಮಾಡಿಟ್ಟಿದ್ದು ಬಂಡೆಗಳೆಲ್ಲ ಬಿದ್ದಿದ್ದು ಸಿಂಕ್ ಒಳಗೆ. ಅದಕ್ಕೆ ಅದನ್ನೂ ವಾಶ್ ಮಾಡ್ಕೊಂಡು ಬಿಟ್ಟಿರ್ತೇನೋ ಅವಾಗನ ಲಂಚ್ ಪ್ರಿಪೇರ್ ಮಾಡಿದ ಕೂಡಲೇ. ಅದಕ್ಕಾಗಿ ಇವನ್ನೆಲ್ಲ ತೆಗೆದಿಟ್ಟು ಆಮೇಲೆ ವಾಶ್ ಮಾಡ್ಕೊಂಡು ಬಿಡ್ಬೇಕಂಥೇಳಿ. ನಾ ಪಾತ್ರೆ ವಾಶ್ ಮಾಡೋದ್ರೊಳಗೆ ಕುಕ್ಕರನ್ನು ಬಿಸಿಲಾಗಿತ್ತು. ಸೊ ಹಾಗಾಗಿ ನಾ ಇವತ್ತು ಬೆಡ್ಶೀಟ್ನ ವಾಶ್ ಮಾಡೋಕೆ ಹಾಕಿದ್ನು. ಆಮೇಲೆ ಈಗ ಇನ್ನೊಂದು ಬೆಡ್ ಫ್ರೆಡ್ನ ತೊಗೊಂಡು ಅದನ್ನು ಯಾವ ರೀತಿ ಹಾಸ್ತೀನೋ ಅಂಥೇಳಿ ತೋರ್ಸೋಕೆ ಹೇಳತ್ತೇನೆ ನಾನು ಇವಾಗ. ಅದನ್ನು ಏನು ಮಾಡ್ತೀನಂದ್ರೆ ಒಂದು ಮೂಲೆಗೆಲ್ಲ ಗಂಟು ಹಾಕೊಂಡು ಬಿಡ್ತೇನೆ ರೀ. ಯಾಕಂದ್ರೆ ಅದು ಅಲ್ಲಾಡಬಾರ್ದು. ಆಮೇಲೆ ಮಕ್ಕೊಂಡಾಗ ಕಡೆ ಹೊಳ್ಳಾಡ್ದಾಗ ಎಲ್ಲ ಆಚೆ ಬಂದು ಬಿಡ್ತೈತಿ. ಆಮೇಲೆ ಡೈಲಿ ಅದನ್ನು ಸಾಯಂಕಾಲ ತೆಗೆದು ಆಮೇಲೆ ಮತ್ತೊಮ್ಮೆ ಹಾಸೋದು ಮತ್ತು ಹೊಳ್ಳಾಡ್ರೆ ಹೆಂಗೆ ಆಗ್ಬಿಡ್ತೈತಂದ್ರೆ ಬೇಗನೂ ಹೊಲಸಾಗಿಬಿಡ್ತಾವ ಎಲ್ಲ ಆ ಕಡೆ ಈ ಕಡೆ ಆಗಿ. ಸೊ ಅದಕ್ಕಾಗಿ ನೀಟಾಗಿ ಕೂಡಬೇಕಂದ್ರೆ ಈ ರೀತಿ ಸೈಡಕ್ಕೆಲ್ಲ ನಾಟ್ ಹಾಕಿ ಚೆಂದಂಗೆ ಹಾಕಿಬಿಟ್ರೆ ಈಸಿ ಆಗ್ತೈತಿ ನಮ್ಗೆ. ಅದು ಅಲ್ಲಾಡಂಗಿಲ್ಲ. ಈ ರೀತಿ ನೋಡ್ರಿ, ಈ ರೀತಿ ಒಂದು ಸೈಡಕ್ಕೆ ನಾಟ್ ಹಾಕಿ ಟೈಟಾಗಿ ಹಾಸ್ಬಿಟ್ರೆ ಅಲ್ಲಾಡಂಗೂ ಇಲ್ಲ. ಆಮೇಲೆ ಕೆಳಗೆಲ್ಲ ನೀಟಾಗಿ ಟಕ್ ಮಾಡಿಬಿಡ್ಬೇಕು ಅದನ್ನು ಬೆಡ್ ಸ್ಪ್ರೆಡ್ನ. ಇವಾಗ ಯಾವ ರೀತಿ ಬೆಡ್ ಸ್ಪ್ರೆಡ್ ಕಾಣ್ತೈತಿ ಅಂಥೇಳಿ ತೋರಿಸ್ತೇನೆ ಬರ್ರಿ.